ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಸ್ಟ್ರೈಟ್ ಅವೇ ಹೋಗ್ಬಿಡೋಣ. ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಕಾರ. ನನಗೆ ಮೊದಲನೇ ಅಪ್ಡೇಟು ಗೌತಮ್ ಗಂಭೀರ್ಗೆ 12 ಗಂಟೆಗೆ ಸರಿಯಾಗಿ ಇಂಟರ್ವ್ಯೂ ಸ್ಟಾರ್ಟ್ ಆಗಿದೆಯಂತೆ ಮಗ್ಗ. ಮಧ್ಯಾಹ್ನ 12 ಗಂಟೆಗೆ ಕೋಚ್ ಪೊಸಿಷನ್ಗೆ ಇಂಟರ್ವ್ಯೂನ ಅಟೆಂಡ್ ಮಾಡಿದಿರುವತ್ತು ಗೌತಮ್ ಗಂಭೀರ್ ಅವರು. ಈ ಇಂಟರ್ವ್ಯೂ ಕ್ಲಿಯರ್ ಆಗುತ್ತಾ ಕ್ಲಿಯರ್ ಆಗೋದಿಲ್ವಾ? ಆಲ್ಮೋಸ್ಟ್ ಇದೆಲ್ಲ ಒಂಥರ ಕ್ಲಿಯರ್ ಆಗಿರೋ ಲೆಕ್ಕನೇ. ಬಟ್ ಏನಕ್ಕೆ ಇದು ಒಂಥರ ಸಪ್ರೇಟಾಗಿ ಇಂಟರ್ವ್ಯೂ ಪ್ರೊಸೀಜರ್ ಅಂತ ಏನೋ ಮಾಡಿದಿರಲ್ಲ, ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಗೌತಮ್ ಗಂಭೀರ್ ಅವರು ಅಫಿಷಿಯಲ್ ಆಗಿ ಕೋಚ್ ಆಗೋದಂತೂ ಪಕ್ಕ ಅನ್ನೋ ಥರ ಅಪ್ಡೇಟ್ಸ್ಗಳಂತೂ ಮುಂಚೆನೇ ಬಂದಿತ್ತು. ಬಟ್ ಇದೇನೋ ಒಂಥರ ಫಾರ್ಮಲ್ ಆಗಿ ಸ್ವಲ್ಪ ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿಸ್ಕೊಂತ ಇದ್ದಾರೆ. ನೋಡೋಣ ಅದೇನು ರಿಸಲ್ಟ್ ಬರುತ್ತೆ ಅಂತ. ಏನೋ ಡಿಮ್ಯಾಂಡ್ ಇಟ್ಟಿದ್ದಾರೆ, ಆ ಡಿಮ್ಯಾಂಡ್ ಕ್ಲಿಯರ್ ಮಾಡಿದ್ರೆ ಬಿಸಿ ಅದು ಇದು ಅಂತೆಲ್ಲ ನೆನ್ನೆ ಅಪ್ಡೇಟ್ಸ್ಗಳು ಬಂದಿತ್ತು. ಇವತ್ತು ಇಂಟರ್ವ್ಯೂ ಕ್ಲಿಯರ್ ಆದಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಈ ತಿಂಗಳು ಎಂಡ್ ಅಷ್ಟರಲ್ಲಿ ಗೌತಮ್ ಗಂಭೀರ್ ಅವರು ಅಫಿಷಿಯಲಿ ಕೋಚ್ ಆಗ್ತಾರೆ ಅಂತ ಅಪ್ಡೇಟ್ ಅಂತೂ ಬಂದಿದೆ. ನೋಡೋಣ, ಕಾದ್ ನೋಡೋಣ. ಅಫಿಷಿಯಲ್ ಕನ್ಫರ್ಮೇಷನ್ ಬರೋರ್ಗು ನಾವೇನು ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಇಂಟರ್ವ್ಯೂ ಅದು ಇದು ಅಂತೆಲ್ಲ ಫಾರ್ಮಲ್ ಪ್ರೊಸೀಜರ್ನ ಪ್ರೊಸೀಡ್ ಆಗ್ತಿದ್ದಾರೆ BCCI ಅವರು. ಅಪ್ಡೇಟ್ ಬಿಟ್ಟು ಗ್ಯಾರಿ ಕ್ರಿಸ್ಟನ್ ಅವ್ರಿಗೆ ಹರ್ಭಜನ್ ಸಿಂಗ್ ಅವರು ನೀವೇ ಕೋಚ್ ಆಗಿ ಬರಬೇಕು ಟೀಮ್ ಇಂಡಿಯಾಗೆ, ನೀವು ಬಂದರೆ ನಾವು ವರ್ಲ್ಡ್ ಕಪ್ ಗೆಲ್ಲೋದು ಪಕ್ಕಾ ಫಿಕ್ಸು ಗುರೋ ಅನ್ನೋ ಥರ ಒಂಥರ ಬೇಡ್ಕೊಂಡಿದ್ದಾರೆ. ನೀವು ಕೋಚ್ ಆಗಿ ಬನ್ನಿ ಅಂತ. 2011 ವರ್ಲ್ಡ್ ಕಪ್ಪಲ್ಲಿ ಇವರೇ ನಮ್ಮ ಟೀಮ್ ಇಂಡಿಯಾಗೆ ಕೋಚ್ ಆಗಿದ್ದು. ಸೊ ಅಲ್ಲಿಂದ ಎಲ್ಲಿವರೆಗೂ ನಮ್ಮ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ನೇ ಗೆಲ್ಲೋದಕ್ಕೆ ಆಗಿಲ್ಲ. ಸೊ ಅದಕ್ಕೋಸ್ಕರ ಗ್ಯಾರಿ ಅವರು ಬಂತು ಅಂತಂದರೆ ಮತ್ತೆ ನಮ್ಮ ಟೀಮ್ ಇಂಡಿಯಾ ಟ್ರೋಫಿ ಗೆಲ್ಲುತ್ತೆ, ವರ್ಲ್ಡ್ ಕಪ್ ಗೆಲ್ಲುತ್ತೆ ಅಂತ ಹರ್ಭಜನ್ ಸಿಂಗಿಗೆ ಒಂದು ನಂಬಿಕೆ ಇದೆ, ಒಂದು ಏನು ಹೇಳ್ತಾರೆ ಮೂಢನಂಬಿಕೆ ಇದೆ ಅಂತ ಕಾಣ್ತಿದೆ. ಆದರೂ ಆಗ್ಬೋದು, ಗೊತ್ತಿಲ್ಲ, ಗೆದ್ದು ಬಿಡ್ಬೋದು. ಬಟ್ ಇವಾಗ ಗೌತಮ್ ಗಂಭೀರ್ ಅವರು ಅದು ಇದು ಅಂತೆಲ್ಲ ಇವಾಗ ಸಿಕ್ಕಾಪಟ್ಟೆ ಟಾಕ್ ಆಗ್ತಿದೆ. ಅಂದರೆ ಕೋಚ್ ಆಗಬೇಕು ಅದು ಇದು ಅಂತ, ಕೋಚ್ ಆಗ್ತಾರೆ ಅಂತ ಟಾಕ್ ಇರೋವಂಥ ಟೈಮಲ್ಲಿ ಇವರು ಗ್ಯಾರಿ ಅವರು ಕೋಚ್ ಆಗಬೇಕು ಅಂತ ಹೇಳ್ತಿದ್ದಾರಲ್ಲ, ಇದು ಗೌತಮ್ ಗಂಭೀರ್ ಅವರಿಗೆ ಒಂಥರ ಅಗೇನ್ಸ್ಟ್ ಆಗಿ ನಿಂತ್ಕೊಂಡಂಗೆ ಐತೆ ಯಾಕೋ ಹರ್ಭಜನ್ ಸಿಂಗ್ ಅವರು. ಅಪ್ಡೇಟ್ ಬಂದ್ರಿ, ಇವಾಗ ಒಂದು ಕ್ವೆಶ್ಚನ್ ಬಂದಿದೆ. ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಿಂದ ಟ್ರೆಂಟ್ ಬೋಲ್ಟ್ ಅವರು ಈಚೆ ಕಡೆ ಬಂದಿರೋದ್ರಿಂದ ಅವರು ಇವಾಗ ಬೇರೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿದ್ರೆ ಇದು ನನ್ನ ಲಾಸ್ಟ್ ವರ್ಲ್ಡ್ ಕಪ್ ಅಂತ ಹೇಳಿರೋದ್ರಿಂದ ಇನ್ನು ಮುಂದೆ ಅವರು ನ್ಯೂಜಿಲ್ಯಾಂಡ್ಗೆ ಆಡೋದಿಲ್ವಾ? ಆಲ್ರೆಡಿ ಅವರು ಲಾಸ್ಟ್ ಮ್ಯಾಚ್ನ ನೆನ್ನೆ ಆಡ್ಬಿಟ್ರಾ ಅಂತ ಒಂದು ಕ್ವೆಶನ್ ಬಂದಿದೆ. ಒಟ್ಟಿನಲ್ಲಿ ಲಾಸ್ಟ್ ವರ್ಲ್ಡ್ ಕಪ್ ಆಗಿದ್ದರಿಂದ ಅವರೇ ಹೇಳಿದ್ದಾರೆ ನಾನು ವರ್ಲ್ಡ್ ಕಪ್ಪಲ್ಲಿ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ರೆ. ಬಟ್ ಗೋಯಿಂಗ್ ಫಾರ್ವರ್ಡ್ ಇನ್ ದ ಫ್ಯೂಚರ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು 2 ವರ್ಷ 2026ಗೆ ಬರುವಂಥ ವರ್ಲ್ಡ್ ಕಪ್ಪು, ಅವಾಗ ಮತ್ತೆ ಬಂದು ಆಡ್ತಾರೆ, ರಿಟೈರ್ಮೆಂಟ್ ಕೊಡ್ತಾರೋ, ರಿಟೈರ್ಮೆಂಟಿಂದ ವಾಪಸ್ ಬರ್ತಾರೋ ಅದೆಲ್ಲ ಗೊತ್ತಿಲ್ಲ. ಒಳ್ಳೆ ರಿಟೈರ್ಮೆಂಟ್ ಎಲ್ಲ ಏನೂ ಕೊಟ್ಟಿಲ್ಲ ಇನ್ನು. ಒಟ್ಟಿನಲ್ಲಿ ನಾನು ಲಾಸ್ಟ್ ಮ್ಯಾಚು ಆಡ್ಬಿಟ್ಟಿದ್ದೀನಿ ವರ್ಲ್ಡ್ ಕಪ್ಪಲ್ಲಿ ಅಂತ ಹೇಳಿದ್ದಾರೆ ಆಲ್ರೆಡಿ. ಈ ಲಾಸ್ಟ್ ಮ್ಯಾಚ್ ಅಂತ ಹೇಳಿರೋದ್ರಿಂದ ಇಲ್ಲಿ ಸೀರೀಸ್ಗಳು, ಬೈಲಾಟ್ರಲ್ ಸೀರೀಸ್ಗಳು ಅದು ಇದೆಲ್ಲ ಬರ್ತಾವಲ್ಲ, ಅದ್ರಲ್ಲಿ ಆಡ್ತಾರೋ ಆಡೋದಿಲ್ವೋ ಅನ್ನೋದು ಒಂದು ಕ್ವೆಶನ್. ಯಾಕಂದರೆ ಸೆಂಟ್ರಲ್ ಕಾಂಟ್ರಾಕ್ಟಿಂದ ರೀಚೇ ಬಂದಿರೋದ್ರಿಂದ ಬರೀ ವರ್ಲ್ಡ್ ಕಪ್ಸ್ನ ಮಾತ್ರ ಯೂಶಲಿ ಆಡ್ತಾ ಇದ್ರು. ಸೊ ಇದು ಒಂದು ಕ್ವೆಶನ್. ನೋಡೋಣ ರಿಟೈರ್ಮೆಂಟ್ ಕೊಡ್ತಾರಾ ಅಥವಾ ನೆಕ್ಸ್ಟ್ ವರ್ಲ್ಡ್ ಕಪ್ ಆಡ್ತಾರೇನೋ ಅಂತ. ಅಪ್ಡೇಟ್ ನಂಬರ್ 4, ಹರ್ಷಿತ್ ರಾಣಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹರ್ಷಿತ್ ರಾಣಾ ಯಾರಿಗೆ ತಾನೇ ಗೊತ್ತಿಲ್ಲ ಗುರು, ಮಯಾಂಕ್ ಅಗರ್ವಾಲ್ಗೆ ಉಫ್ಫು ಮಾಡೋದಿಲ್ಲ, ಪ್ಲೇನ್ ಕಿಸ್ ಕೊಟ್ಟಿದ್ದಾರಲ್ಲ. ಸೊ ಅವ್ರು ಹೇಳಿದ್ದಾರೆ KKR ಇನ್ ಕೇಸ್ ಏನಾದರೂ ತಗೊಳಕ್ಕೆ ಆಗಿಲ್ಲ ಅಂತ ಅಂದರೆ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂದರೆ ಆಕ್ಷನ್ಗೆ ಇವರು ಹೋದ್ರು ಅಂತ ಅಂದರೆ ಅವಾಗ ಇವರು ಯಾವ ಟೀಮ್ಗೆ ಹೋಗಬೇಕು ಅಂತ ಹೇಳಿದರೆ ಮುಂಬೈ, CSK ಅವ್ರ RCBಗೆ ಹೋದ್ರೆ ಚೆನ್ನಾಗಿರುತ್ತೆ ನಾನು, ಇನ್ ಕೇಸ್ KKR ತಗೊಳ್ಳೋದಕ್ಕೆ ಆಗಿಲ್ಲ ಅಂತ ಹೇಳಿದರೆ. ಜೊತೆಗೆ RCB ಬಗ್ಗೆ ಮಾತಾಡ್ತಾ RCBನ ಏನು ಟ್ರೋಫಿ ಗೆದ್ದಿಲ್ಲ ಅಂತ ಒಂದು ಕ್ವೆಶನ್ ಬರುತ್ತೆ ಒಂದು ಪಾಡ್ಕಾಸ್ಟಲ್ಲಿ. ಅದರಲ್ಲಿ ಅವರು ಹೇಳಿದರೆ RCBಗೆ ನಸೀಬಿಲ್ಲ ಗುರು ಅಂತ ಹೇಳಿದರೆ. RCBಗೆ ನಸೀಬು ಸದ್ಯದ ಮಟ್ಟಿಗೆ ಇನ್ನೂ ಬಂದಿಲ್ಲ, ಮುಂದೆ ಬರ್ಬೋದೇನೋ ಕಪ್ ಗೆಲ್ಲುವಂಥ, ಟ್ರೋಫಿ ಗೆಲ್ಲುವಂಥ ನಸೀಬು ಅಂತ ಹೇಳಿದರೆ. ಸೊ ಅದು ಯಾರಿಗೂ ಗೊತ್ತಿರುವಂಥ ವಿಚಾರನೆ, RCBಗೆ ಯಾಕೋ ನಸೀಬಿಲ್ಲ ಅಂತ ಅದನ್ನೇ ಅವರು ಕೂಡ ಹೇಳಿದ್ದಾರೆ ಅಷ್ಟೇ. ಅಪ್ಡೇಟ್ ನಂಬರ್ 5, ಬಾಬರ್ ಆಜಮ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. ಬಾಬರ್ ಆಜಮ್ಗೆ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಅಂತೂ ಬರ್ತಾ ಇದೆ. ನೀನು ಈ ಥರ ಆಡದೆ ಅಂದರೆ, ನೀನು ಚೊಕ್ತೆ ಥರ ನೀನು ಟೆಸ್ಟ್ ಮ್ಯಾಚ್ ಥರ ಆಡದೆ ಅಂತ ಅಂದರೆ T20 ಬಂದ್ಬಿಟ್ಟು T20ಗೆ ನಾಲಾಯಕು, T20 ಆಡಬೇಡ ಗುರು, ನೀನು T20ಯಿಂದ ಹೊರಟೋಗ್ಬಿಡುವ, ನೀನು ಎಷ್ಟೇ ರನ್ ಹೊಡೆದಿರ್ಬೋದು, ನೀನು T20ಗೆ ಸೂಕ್ತವಾಗಿರುವಂಥ ಬ್ಯಾಟರ್ ಅಲ್ಲ ಅಂತ ಸುಮಾರು ಜನ ಹೇಳ್ತಿದ್ದಾರೆ. ಪಾಕಿಸ್ತಾನಿ ಎಕ್ಸ್ ಕ್ರಿಕೆಟರ್ಸ್ಗಳನ್ನೇ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿದಂಥ ಬಾಬರ್ ಆಜಮ್ ರೊಚ್ಚಿಗೆದ್ದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಎಲ್ಲರಿಗೋಸ್ಕರನೂ ಆಡೋಕ್ಕಾಗಲ್ಲಮ್ಮ, ನಾನು ಎಲ್ಲರೂ ತೃಪ್ತಿಪಡಿಸೋದಕ್ಕೆ ಆಗೋದಿಲ್ಲ, ನಾನು ನನಗೋಸ್ಕರ ಅಷ್ಟೇ ಆಡೋದು ಅನ್ನೋ ಥರ ಹೇಳಿದ್ದಾರೆ. ಬಟ್ ಇವರೆಲ್ಲ ಹೇಳ್ತಿರೋದು ಏನು ಅಂತಂದರೆ, ಹೌದು ಇವ್ರಿಗೋಸ್ಕರನೇ ಆಡ್ತಾ ಇದ್ದಾರೆ, ರನ್ಸ್ ಹೊಡಿತಾನೇ ಇಲ್ಲ ಅಂತಲ್ಲ, ಬಟ್ ಟೀಮ್ಗೆ ಯೂಸ್ಫುಲ್ ಆಗೋಂಥ ರನ್ಸ್ ಹೊಡಿತಾ ಇಲ್ಲ ಅವರು, ಬೇಗ ಹೊಡಿತಿಲ್ಲ, ನಿಧಾನ ಹೊಡಿತಾ ಇರೋದ್ರಿಂದ ಇವರು ಟೀಮ್ ಸೋಲ್ತಾ ಇದೆ ಅಂತಲೇ ಎಲ್ಲರೂ ಸಹ ಹೇಳ್ತಿರೋದು. ನಾನು ಎಲ್ಲರಿಗೂ ಒಪ್ಸೋಕ್ಕಾಗೋದಿಲ್ಲ ಗುರು ಅಂತ ಹೇಳಿದ್ದಾರೆ ಇವರು. ಅದೇನು ಒಪ್ಪಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಾಬರ್ ಆಜಮ್ ಅವರು ಒಟ್ಟಲ್ಲಿ ಚೇಂಜ್ ಆಗಲೇಬೇಕು T20 ಫಾರ್ಮೆಟಲ್ಲಿ ಇವರು, ಇಲ್ಲ ಅಂತಂದರೆ ಶಿಸ್ತಾಗಿ ಓಡಿ ಆಡ್ಕೊಂಡಿರಲಿ ಅಂತ ಹೇಳ್ತಾರೆ ಅಷ್ಟೇ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನಾನು ಸಬ್ಸ್ಕ್ರೈಬ್ ಕೂಡ.